ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ಅದಿತಿ ದೇಶಪಾಂಡೆ. ಜೋರಾಗಿ. ಅದಿತಿ ದೇಶಪಾಂಡೆ. ಊಟ ಆಗಿದೆ ಅಲ್ವಾ? ಆಗಿದೆ. ಜೋರಾಗಿ. ಅದಿತಿ ದೇಶಪಾಂಡೆ. ಓಕೆ. ಹಾಂ, ಈಗ ತಮಗೆ ನಾನು ಶ್ರೀರಾಮಚರಿತೆಯಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ಹಾಂ, ಮೊದಲನೇದು ಪ್ರಶ್ನೆಗೆ ಹೋಗೋಣ. ರೆಡಿನಾ? ಅನಂತ ಜೀವರ ಸಮೂಹಗಳು ತಮ್ಮೆಲ್ಲ ಸಾಧನೆಗಳನ್ನು ಮುಗಿಸಿ ಸಂಪೂರ್ಣವಾಗಿ ಮೋಕ್ಷವೆಂಬ ಸಮಾಪ್ತಿಯನ್ನು ಏಕೆ ಹೊಂದಲಾರದು? ಅನಂತ ಜೀವರ ಸಮೂಹಗಳು ತಮ್ಮೆಲ್ಲ ಸಾಧನೆಗಳನ್ನೆಲ್ಲ ಮುಗಿಸಿ ಸಂಪೂರ್ಣವಾಗಿ ಮೋಕ್ಷವೆಂಬ ಸಮಾಪ್ತಿಯನ್ನು ಏಕೆ ಹೊಂದಲಾರರು? ಏಕೆಂದರೆ ಅವರವರ ಸಾಧನೆಗೆ ತಕ್ಕಂತೆ ಅವರವರ ಸಾಧನೆಗೆ ತಕ್ಕಂತೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಹೊರತು ಎಲ್ಲರೂ ಒಟ್ಟಿಗೆ ಹೋಗುವಂಥ ಮೋಕ್ಷವನ್ನು ಯಾರಿಗೂ ಸಿಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರದು ಒಂದೊಂದು ಹಂತವಾಗಿ ಮೋಕ್ಷವನ್ನು ಭಗವಂತ ಮಾಡಿಟ್ಟಿರ್ತಾನೆ. ಎಲ್ಲರೂ ಒಂದೇ ಥರದ ಸಾಧನೆ ಒಟ್ಟಿಗೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಅಂತ ಎಲ್ಲ ಜೀವರಾಶಿಗಳಿಗೂ ಮೋಕ್ಷವನ್ನು ಒಂದೇ ಸರ್ತಿ ಕೊಡಲ್ಲ. ಒಂದ್ಸತಿ ಕೊಡಲ್ಲ, ಎಲ್ಲರೂ ಒಟ್ಟಿಗೆ ಸಾಧಕರನ್ನೆಲ್ಲ ಒಗ್ಗೂಡಿಸಿ ಒಂದ್ಸಲಿ ಕೊಡ್ತಾನೆ ಮೋಕ್ಷ. ಹೌದಾ? ಸರಿಯಾಗಿ. ಈಗ ನೋಡಿ, ಇಲ್ಲಿ ಹೇಗೆ ಇದೆ ಅಂದರೆ ಸಾಧನ ಸಂಪೂರ್ತಿಯು ಅನಂತ ಜೀವರಾಶಿಗಳಿಗೆ ಏಕಕಾಲಕ್ಕೆ ಆಗುವುದೇ ಇಲ್ಲ. ಅದನ್ನೇ ಹೇಳಿದರು ನೀವು. ಅದು ಅನಂತ ಕಾಲದವರೆಗೂ ಇದ್ದೇ ಇರುವ ಕಾರಣ ಸಂಪೂರ್ಣವಾಗಿ ಮೋಕ್ಷವೆಂಬ ಸಮಾಪ್ತಿಯನ್ನು ಹೊಂದಲಾರರು. ನನ್ನ ಸಾಧನೆ ಆಯಿತು ಮೋಕ್ಷ ಕೊಡು ಅಂತ ಕೇಳೋಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲ ಆಗೋವರೆಗೂ, ಅಂದರೆ ಪ್ರಳಯ, ಮಹಾಪ್ರಳಯ ಏನೋ ಒಂದು ಸ್ಕೀಮ್ ಇಟ್ಕೊಂಡಿರ್ತಾರೆ, ಅದು ಆಗೋವರೆಗೂ ಮೋಕ್ಷ ಕೊಡಲ್ಲ ಅನ್ನೋಂಥ ಒಂದು ಇದನ್ನು ಈಗ ಸರಿಯಾಗಿ ಹೋಗ್ತಾರೆ. ಆಮೇಲೆ ಇವ್ರು ಹೇಳ್ತಾರೆ, ಭಾಳ ಸ್ವಾರಸ್ಯವಾಗಿದೆ. ಯಾಕಂದರೆ ಮೊದಲನೇ ಪ್ರಶ್ನೆಯೇ ನಿಮ್ಗೆ ಭಾಳ ಸ್ವಾರಸ್ಯವಾಗಿ ಬಂದಿದೆ. ಏನಂದರೆ, ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಕಾಶಿಗೆ ಹೋದರೇನು, ಕಾನನ ಬೊಕ್ಕರೇನು, ಕಾಶಿಗೆ ಹೋದರೇನು, ಕಾನನ ಬೊಕ್ಕರೇನು, ಕಾಶಿ ಪೀತಾಂಬರ ಉಟ್ಟರೇನು. ಏನಾದರೇನು ಮೋಕ್ಷವಿಲ್ಲ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ವಿಜಯದಾಸರು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ಏನಂದರೆ ಜ್ಞಾನ ಬೇಕು. ಎಂಥ ಜ್ಞಾನ ಬೇಕು? ಪಾರಮಾರ್ಥಿಕವಾದ ಪರಮಾತ್ಮನನ್ನು ತಿಳಿಯುವಂಥ ಜ್ಞಾನವೇ ಬೇಕು ಅಂತ. ಎರಡನೇ ಪ್ರಶ್ನೆಗೆ ಹೋಗೋಣ. ಯಾರಿಂದ ಪುಷ್ಪಕ ವಿಮಾನವನ್ನು ರಾವಣನು ಬಲವಂತವಾಗಿ ಕಿತ್ತುಕೊಂಡನು? ಯಾರಿಂದ ಪುಷ್ಪಕ ವಿಮಾನವನ್ನು ರಾವಣನು ಬಲವಂತವಾಗಿ ಕಿತ್ತುಕೊಂಡನು? ಕುಬೇರನಿಂದ. ಕರೆಕ್ಟಾ? ಕುಬೇರನು. ಅದು ಕುಬೇರನ ಹತ್ರ ಇರುತ್ತೆ. ಅವನ ಹತ್ರ ಇರುತ್ತೆ. ಯಾಕಂದರೆ ಅವನ ಸುಮಾರು ಎಲ್ಲ ಇದನ್ನು ಸಂಪತ್ತನ್ನು ಅವನಿಂದ ತಗೊಂಡಿದ್ದಾನೆ. ಹಾಂ, ಅಲ್ಲೆಲ್ಲ ಫೈನಾನ್ಷಿಯರ್ ಯಾರು? ಕುಬೇರ ಅಲ್ವಾ? ಅದಕ್ಕೆ ಅವನ ಹತ್ರ ಇದ್ದದನ್ನ ಪಟ್ಟಣವು ಕೂಡ ಕುಬೇರನಿದೆ. ಅವನು ಬಲವಂತವಾಗಿ ಅದನ್ನು ಕಿತ್ಕೊಂಡ. ಸರಿಯಾದ ಉತ್ತರ. ನೀವು ರಾಮಚರಿತ್ರೆ ಓದ್ತಾ ಇರ್ತೀರಾ? ಓದ್ತಾ ಇರ್ತೀರಿ. ನಿಮ್ಗೆ ಇಷ್ಟವಾಗಿದ್ದು ಯಾವುದು ಈ ಒಂದು ಇದರಲ್ಲಿ? ರಾಮದೇವರು ಕಾಡಿಗೆ ಹೊರಟಾಗ ಅವ್ರ ಮುಖದಲ್ಲಿ ಏನೊಂದು ಇದು ಇತ್ತಲ್ವ, ಆ ಭಾವ. ಅವರು ಮುಂಚಿತವಾಗಿ ಅವರು ಕೈಕೇಯಿ ಇವಾಗ ವನವಾಸಕ್ಕೆ ಕಳಿಸ್ಬೇಕು ಅಂದಾಗ ರಾಮದೇವ್ರನ್ನ, ಅದಕ್ಕಿಂತ ಮುಂಚೆ ಏನು ನಗುಮುಖ ಇತ್ತು, ಅವ್ರ ವನವಾಸಕ್ಕೆ ಹೋಗು ಅಂದಾಗ ಕೂಡ ಅದೇ ಥರ ಮುಖ, ಏನೋ ಹಾವಭಾವ ಏನೂ ಚೇಂಜ್ ಆಗಿರಲಿಲ್ಲ. ಆ ಥರ ಒಂದು ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಕಷ್ಟ ಬಂದರೂ ಸುಖ ಬಂದರೂ ಒಂದೇ ಥರ, ಯಾವಾಗೂ ಹಸನ್ಮುಖರಾಗೆ ಎಲ್ಲ ಇದಕ್ಕೆ ವನವಾಸಕ್ಕೆ ಹೋದ್ರು. ಹಾಂ, ಯಾಕೆ ಅಂದರೆ ಈಗ ಏನೋ ಒಂದು ಇದು ಮದುವೆ ಇರುತ್ತೆ ಅಂದ್ಕೊಳ್ರಿ, ಇದು ಅಂದ್ಕೊಳ್ರಿ, ಅವ್ರಿಗೆ ಪಟ್ಟಾಭಿಷೇಕ ಇತ್ತು ಪರಮಾತ್ಮನಿಗೆ. ಅದು ಆ ರೀತಿ ನಡ್ಕೊಳ್ಳೋಕೆ ಅವನಿಗೊಬ್ಬನಿಗೆ ಮಾತ್ರ ಸಾಧ್ಯವೇ ಹೊರತು ಮತ್ತು ಯಾರಿಗೂ ಸಾಧ್ಯವಿಲ್ಲ. ಖಿನ್ನತೆ ಬಂದೇ ಬರುತ್ತೆ. ನೀವು ಏನು ಅಂದರೆ ಮಾಡ್ತಾಯಿದ್ದೆ, ಕಾಡಿಗೆ ಹೋಗಂದರೆ ಇದ್ದಕ್ಕಿದ್ದಂಗೆ ಅಲ್ವಾ? ರಾಜ್ಯದಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ಅವನು ಸಾಕ್ಷಾತ್ ಪರಮಾತ್ಮ ಆಗಿದ್ದರಿಂದ ಮಾನವನಾಗಿ ಇಲ್ಲಿ ಏನಂದರೆ ಅವತಾರ ಮಾಡಿದ್ದಾನೆ ಅಂತ ತಿಳ್ಕೋಬೇಕು. ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಇದು ಅಲ್ಲ, ಪ್ರಶ್ನೆ ಅಲ್ಲ, ಸುಮ್ಮನೆ ಹಾಗೇನೆ. ಮತ್ತು ನಿಮಗೆ ಏನಂದರೆ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಬಿ.ಕಾಮ್ ಆಗಿದೆ. ಈಗೆಲ್ಲ ಈ ಆಧ್ಯಾತ್ಮದಲ್ಲಿ ಇದ್ದೀರಾ? ಓಕೆ, ಮುಂದೆ ಹೋಗಲಾ ನಾನು? ದಶರಥ ಮಹಾರಾಜನ ಮರಣದ ನಂತರ ಯಾವ
ದೂತನನ್ನು ಕಳುಹಿಸಿದ ವಸಿಷ್ಠರು ಕೂಡಲೇ ಭರತನನ್ನು ಕೈಕೇಯಿ ರಾಜ್ಯದಿಂದ ಅಯೋಧ್ಯೆಗೆ ಕರೆದುಕೊಂಡು ಬರುವಂತೆ ಹೇಳಿದರು. ದಶರಥ ಮಹಾರಾಜನ ಮರಣದ ನಂತರ ಯಾವ ದೂತನನ್ನು ಕಳುಹಿಸಿ ವಸಿಷ್ಠರು ಕೂಡಲೇ ಭರತನನ್ನು ಕರ್ಕೊಂಬರ್ರಿ, ಕೈಕೇಯಿ ರಾಜ್ಯದಲ್ಲಿ ಇದ್ದ ಅವನು ಕರ್ಕೊಂಬರ್ಬೇಕು ಅಂತ ಅಯೋಧ್ಯೆಗೆ ಬರುವಂತೆ ಹೇಳಿ ಕಳಿಸ್ತಾನೆ. ಯಾರು? ಅವನು ಸಿದ್ಧಾರ್ಥ ಅನ್ನೋ ದೂತನನ್ನು ಕಳಿಸ್ತಾನೆ. ಸಿದ್ಧಾರ್ಥ ಸರಿಯಾದ ಉತ್ತರ. ಅಲ್ಲಿ ನೋಡ್ರಿ, ಒಂದೊಂದು ಇದಕ್ಕೂ ಏನಂದ್ರೆ ಇದರಲ್ಲಿ ಬರೋದು ಏನಂದ್ರೆ ರಾಮನ ನೆನೆಸ್ಕೊಂಡಂಗೆ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ಇರುವಂಥ ಪರಿವಾರ ಯಾರು ಏನು ಅಂತ ಅದನ್ನೆಲ್ಲ ನಾವು ಈಗ ಯಾವುದನ್ನು ನಾವು ಯೋಚನೆ ಮಾಡ್ತಾ ಇರ್ತೀವೋ ಅದೇ ನಮಗೇನಂದರೆ ಫಲ ಕೊಡೋದು ಅಲ್ವಾ. ಒಳ್ಳೊಳ್ಳೆ ಯೋಚನೆ ಮಾಡಿರಿ, ಒಳ್ಳೆಯದಲ್ಲೇ ಮಾಡಿರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಒಳ್ಳೆ ಆಲೋಚನೆಗಳೇ ಬರ್ತವೆ ಅಂತಂದ್ರೆ. ಕೊನೆ ಪ್ರಶ್ನೆ ತಮಗೆ, ಸೀತೆಯ ಅನ್ವೇಷಣೆಯ ಕಾರ್ಯವನ್ನು ಯಾವ ಮಾಸದಿಂದ ಮಾಡುವವರಾಗಬೇಕೆಂದು ಶ್ರೀರಾಮದೇವರು ಸುಗ್ರೀವಾದಿಗಳಿಗೆ ಹೇಳಿದರು. ಸೀತೆಯ ಅನ್ವೇಷಣೆ ಕಾರ್ಯ ಶುರು ಮಾಡಬೇಕು, ಕಾರ್ಯವನ್ನು ಯಾವ ಮಾಸದಿಂದ ಮಾಡುವವರಾಗಬೇಕೆಂದು ಶ್ರೀರಾಮನು ಸುಗ್ರೀವಾದಿಗಳಿಗೆ ಆಜ್ಞೆ ಹೇಳ್ತಾನೆ. ಕಾರ್ತಿಕ ಮಾಸದಿಂದ ಶುರು ಮಾಡಿರಿ ಅಂತ ಸುಗ್ರೀವರಿಗೆ ಹೇಳ್ತಾರೆ. ಕಾರ್ತಿಕ ಮಾಸದಿಂದ ಅನ್ವೇಷಣೆ ಸರಿಯಾದ ಉತ್ತರ. ಯಾಕೆ ಅಂತ ಕೇಳ್ಬೋದ? ಕಾರ್ತಿಕ ಮಾಸದಲ್ಲೇ ಯಾಕೆ ಹೇಳಿದ್ರು? ಈಗೆಲ್ಲ ಆದರೆ ಸುಮ್ಮನೆ ಕೇಳಿದ್ದು ಏನಂದರೆ ಅವಾಗೆಲ್ಲ ಈ ಮಳೆ ಇದು ಎಲ್ಲ ಇರುತ್ತೆ. ಆ ಕಾರ್ತಿಕ ಮಾಸದಿಂದ ಸ್ವಲ್ಪ ಇದೆಲ್ಲ ಚೆನ್ನಾಗಿರುತ್ತೆ ಕ್ಲೈಮೇಟು, ಆವಾಗ ಇದು ಮಾಡಿರಿ ಅಂತ ಹೇಳಿದೆ. ತಾವು ಬಂದು ಅದೇ ಈಗ ತಾವು ಬಂದು ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಗನಗತಾ ಉತ್ತರವನ್ನು ಹೇಳಿದಿರಿ. ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ. ಈ ರೀತಿಯ ಒಂದು ಜ್ಞಾನವನ್ನು ನಮಗೆ ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರಿ. ತುಂಬ ಸಂತೋಷವಾಯಿತು. ನಿಮಗೂ ಅಭಿನಂದನೆಗಳು.